ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮಲ್ಲಿರುವ ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. Hallelujah. ಓಕೆ, ನಿಮ್ಮ ದೇವ್ರು ಯಾರು? ಓಕೆ, ನೋಡೋಣ. ಇವತ್ತು ದೇವರನ್ನು ಆರಾಧನೆ ಮಾಡಬೇಕಾದ್ರೆ ನಮ್ಮ ದೇವ್ರು ಯಾರು ಅಂತ ನಾವು ಹೇಳಬೇಕಲ್ಲ. ಹೇಳ್ತೀರಾ? ಏನಂತ ಹೇಳ್ತೀರಾ ದೇವರಿಗೆ? ಒಬ್ಬೊಬ್ಬರು ಒಂದೊಂದಾಗಿ ಹೇಳೋಣ. ನಮ್ಮ ದೇವ್ರಿಗೆ ಸರ್ವಶಕ್ತನಾದ ದೇವರು, ಅದ್ಭುತ ಸ್ವರೂಪನು, ಮಹಿಮೆಯ ದೇವರು, ರಕ್ಷಕನು, ತಂದೆಯಾಗಿರೋ ದೇವರು, ಲೋಕರಕ್ಷಕನು, ಗುಡ್, ಸರ್ವ ಸೃಷ್ಟಿಕರ, ಯಜಮಾನನು, ಸಕಲ ವಿಧವಾಗಿ ಸಂತೈಸುವ ದೇವರು, ಕಮಾನ್, ಸರ್ವ ಆಪತ್ತುಗಳಿಂದ ಬಿಡಿಸುವ. ಮತ್ತು ಅವ್ರ ಹೆಸರುಗಳು ಇರುವ ಆತನು ಈಗಲೇ ಹಾಡಿಕೊಂಡು ಜಯ ಕೊಡುವ ದೇವರು. ಓಕೆ ಓಕೆ ಓಕೆ, ಒಂದೊಂದೇ ಸ್ಟಾರ್ಟ್ ಮಾಡೋಣ. ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ರಾಫಾ, ಯೆಹೋವ ನಿಸ್ಸಿ, ಯೆಹೋವ ಎಲ್ ಶದಾಯ್, ಪರಾತ್ಪರನಾದ ದೇವರು, ಮಾರ್ಪಡದ ದೇವರು. ಓಕೆ, ದಟ್ಸ್ ವಾಟ್ ಇರುವ ಆತನ ಹೇಳಿದ್ರು. ಒದಗಿಸು ಹೇಳಿದ್ರು ಯೆಹೋವ ಈರೆ. ಓಕೆ, ಇಮ್ಯಾನ್ಯುಯಲ್, ದೇವರು ನಮ್ಮ ಸಂಗಡ ಇದ್ದಾನೆ. ಓಕೆ, ನಮ್ಮನ್ನು ನೋಡುವ ಆತನು, ಎಲ್ಲವನ್ನು ನೋಡುವ ಆತನು, ಕಾಯುವ ಆತನು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇವರು ಯಾರಾಗಿದ್ದಾರೋ ಅದನ್ನು ಅವರಿಗೆ ನಾವು ಹೇಳುವಾಗ ಖಂಡಿತವಾಗಿ ಅವರಿಗೆ ಖುಷಿಯಾಗುತ್ತೆ. ಅವರು ಸಹ ಅವರು ದೇವರುಗಳ ಬಗ್ಗೆ ಹೇಳ್ತಾರೆ. ಗೊತ್ತಾ ನಿಮಗೆ? ಅವರು ಅಂದರೆ ಗೊತ್ತಾಯ್ತಲ್ಲ, ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಾಯ್ತಾ? ಅವರು ಅಂದರೆ ಅವ್ರ ದೇವ್ರ ಬಗ್ಗೆ ಅವ್ರು ಹಾಡ್ಕೊಳ್ತಾರೆ. ಆದರೆ ನಾವು ನಮ್ಮ ನಿಜವಾದ ನಮ್ಮ ದೇವರು ಯಾರು ಅಂತ. ಓಕೆ, ನೀವೆಲ್ಲ ಹೇಳಿದ್ರಲ್ಲ, ದೇವರು ಜಯ ಕೊಡುವ ದೇವರು, ಒದಗಿಸುವ ದೇವರು, ಕಾಯುವ ದೇವರು, ಇದೆಲ್ಲ ನೀವು ಹೇಳಿದ್ರಲ್ಲ. ಸರ್ವವ್ಯಾಪಿ, ಓಕೆ, ಎಲ್ಲವನ್ನು ನೋಡುವ ದೇವರು, ಇದೆಲ್ಲ ಹೇಳಿದ್ರಲ್ಲ. ಕೇಳಿಸಿಕೊಳ್ಳುವ ದೇವರು, ಮಾತಾಡುವ ದೇವರು, ಪ್ರಾರ್ಥನೆ ಕೇಳುವ ದೇವರು, ಪ್ರಾರ್ಥನೆ ಕೇಳುವ ದೇವರು, ಎಲ್ಲವನ್ನು ಬಲ್ಲಾತನು, ಹೃದಯವನ್ನು ಬಲ್ಲಾತನು, ಜಗತ್ತನ್ನು ಸೃಷ್ಟಿಸ. ನಾನಿವಾಗ ಪ್ರಶ್ನೆ ಕೇಳೋದೇನೆಂದರೆ ಅದರ ಜೊತೆಗೆ ಅವ್ರು ನಿಜವಾಗಿ ಇದು ನಿಮ್ಮ ಜೀವನದಲ್ಲಿ ಆಗಿದಾರ ಅಂತ. ಕುರುಬ ಆಗಿದಾರ, ಒದಗಿಸಿದಾರ, ಕಾಯ್ದಿದಾರ. ಓಕೆ, ಈ ವರ್ಷ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರ? ಹಲೋ, ನಾವು ದೇವರಿಗೆ ಸುಮ್ಮನೆ ಹೇಳಿದರೆ ಸರಿನಾ? ಅವರು ಏನು ಮಾಡೇ ಇಲ್ಲ ಅಂದರೆ ಮಾಡಿದಾರ ಅಂತ ಹೇಳೋದು ಸರಿನಾ? ಇಲ್ವಲ್ಲ. ಇವತ್ತು ಏನಂದರೆ ವಿಶೇಷವಾದ ಆರಾಧನೆ ಅಂದರೆ ಟೆಸ್ಟಿಮನಿ. ಓಕೆ, ನಾವು ದೇವರಿಗೆ ಸಾಕ್ಷಿ ಹೇಳಬೇಕು. ಎಲ್ಲರೂ ಸಾಕ್ಷಿ ತಂದಿದ್ದೀರಾ? ಇದೆಯಾ ಸಾಕ್ಷಿ? ಈಗ ಎಷ್ಟೊತ್ತು ಹೇಳಿದ್ರಿ ದೇವ್ರು ಹೀಗೆ 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 ಅಂತ ಹೇಳಿದ್ರಿ. ಆ ಕಾರ್ಯಗಳನ್ನು ದೇವ್ರು ನಿಮ್ಮ ಜೀವನದಲ್ಲಿ ಮಾಡಿದಾರಾ? ಮಾಡಿದರೆ ನಾವು ಹೇಳಬೇಕು. ಯಾಕಂದರೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ, ಸಮಾರ್ಯ, ಯೆರೂಸಲೇಮ್, ಫಸ್ಟ್ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಓಕೆ ಸಾಕ್ಷಿಗಳಾಗಿರಬೇಕು ಅಂತ. ದೇವರು ಮಾಡಿರುವ ಕಾರ್ಯಗಳನ್ನು ಸಂಕ್ಷೇಪವಾಗಿ ನಾವು ಸಾಕ್ಷಿ ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಹಳೆ ಹಾಡನ್ನು ನಾವು ಹಾಡಿಕೊಳ್ಳೋಣ. ಸಾಕ್ಷಿಗಾಗಿ ಯೋಚನೆ ಮಾಡಿ ತಯಾರಾಗಿರ್ರಿ. ನಾವು ಸಾಕ್ಷಿ ಹೇಳೋಣ, ದೇವರನ್ನು ಮಹಿಮೆ ಪಡಿಸೋಣ. ಕಾಯುವ ನಿನ್ನ ಎಂಬ ಹಾಡನ್ನು ನಾವು ಹಾಡಿಕೊಳ್ಳೋಣ. ಓಕೆ,
ಆತ್ಮದೇಹವನು ಅರ್ಪಿಸಿ ನಾ ಹಾಡುವೆ ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ನಮಗಾಗಿ ಬಂದಾತನು ಕ್ರಿಸ್ತೇಸು ರಕ್ಷಕನು ನಮಗಾಗಿ ಬಂದಾತನು ಹಿಂದೆ ನೀ ನಂಬಿದರೆ ಒಂದು ನಿತ್ಯ ಜೀವ ಹಿಂದೆ ನೀ ನಂಬಿದರೆ ಒಂದು ನಿತ್ಯ ಜೀವ ಹ್ಯಾಪಿ ಎಷ್ಟು ಚಂದ ಹಬ್ಬ ಮಾಡಿದ್ದೀರಾ, ಖುಷಿ ಇದ್ದೀರಾ? ಇಲ್ಲ ತಿಂಡಿ ಎಲ್ಲ ಖಾಲಿ ಆಗಿಲ್ಲ, ಇನ್ನು ಇಷ್ಟು ಬೇಗ ಖಾಲಿ ಆಗಲ್ಲ. ಓಕೆ, ಊಟ ಮಾಡಿ ಕೆಲಸ ಮಾಡಿ ಹಬ್ಬ ಮಾಡಿ ಸುಸ್ತಾಗಿದ್ದೀರಾ ಇಲ್ವಲ್ಲ? ಓಕೆ, ಒಂದು ಬಿಗ್ ಹಲ್ಲೆಲೂಯಾ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ದೇವರ ಪ್ರಸನ್ನತೆಯಲ್ಲಿ ನಾವು ಉತ್ಸಾಹದಿಂದ ಇರಬೇಕು. ಆಮೆನ್. ದೇವರ ಪ್ರಸನ್ನತೆಯಲ್ಲಿ ನಾವು ಉತ್ಸಾಹದಿಂದ ಇರಬೇಕು. ದೇವರು ನಮ್ಮ ಸಂಗಡ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು ವಾಕ್ಯ ಓದಿಕೊಳ್ಳೋಣ ನಾವೆಲ್ಲರೂ ಸೇರಿ. ಓಕೆ, ಇವತ್ತು ಸ್ವಲ್ಪ ಎಲ್ಲ ಬೇರೆ. ದ ಹೋಲ್ ಸರ್ವಿಸ್ ಈಸ್ ಡಿಫ್ರೆಂಟ್ ಟುಡೇ. 103ನೇ ಕೀರ್ತನೆ ಎಲ್ಲರಿಗೂ ಗೊತ್ತಲ್ಲ, ಓದಿಕೊಳ್ಳೋಣ. 103ನೇ ಕೀರ್ತನೆ ನಾವೆಲ್ಲರೂ ನಿಂತ್ಕೊಂಡು ಓದಿಕೊಳ್ಳೋಣ. ನಾನು ಎಷ್ಟೊಂದು ಸ್ಪ್ಯಾನಿಷ್ ಚರ್ಚ್ಗಳಲ್ಲಿ ಪ್ರಸಂಗ ಮಾಡಿದ್ದೀನಿ. ಯಾವ ಚರ್ಚು? ಸ್ಪ್ಯಾನಿಷ್ ಚರ್ಚ್ಗಳಲ್ಲಿ. ಅಲ್ಲಿ ಒಂದು ಹ್ಯಾಬಿಟ್ಟು, ಬೈಬಲ್ ಓದಬೇಕಾದ್ರೆ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಒಳ್ಳೆ ಸಂಸ್ಕಾರ ತಾನೆ. ಆಮೆನ್. ಯಾಕಂದರೆ ದೇವ್ರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಹಲ್ಲೆಲೂಯಾ. ಓಕೆ, ನಮ್ಮ ಒಂದೇ ಮಾರ್ಗ ಸಭೆಯ ಒಂದು ಸಾಕ್ಷಿ ಏನಂತ ಹೇಳಿದ್ರೆ, ಇಲ್ಲಿ ಬಂದು ಪ್ರಸಂಗ ಮಾಡೋರೆಲ್ಲ ಹೇಳ್ತಾರೆ ಇಲ್ಲಿ ಪ್ರಸಂಗ ಮಾಡೋದು ಭಾಳ ಸುಲಭ ಅಂತ. ಯಾಕಂತ ಹೇಳಿದ್ರೆ ನೀವು ಒಳ್ಳೆ ರಿಸ್ಪಾಂಡ್ ಮಾಡ್ತೀರಿ. ಓಕೆ, ವಾಕ್ಯ ಚೆನ್ನಾಗಿ ಗೊತ್ತಿದೆ ಅಂತ. ಅದಕ್ಕೊಂದು ಚಪ್ಪಾಳೆ ನಾನೇ ತಗ್ಬಿಡ್ತೀನಿ. ಓಕೆ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಓಕೆ, ನಮ್ಮ ದೇವರು ಕೊಟ್ಟ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸ್ತಾನೆ. ಓಕೆ, ಒಂದು ನಿಮಿಷ ನೋಡಿ, ಅದೇನು ಹೇಳುತ್ತೆ? ಯೆಹೋವನು ನೀತಿಯನ್ನು ಸಾಧಿಸ್ತಾನಂತೆ. ಒಂದು ಸ್ವಲ್ಪ ಕುಗ್ಗಿ ಹೋದವರು, ಇನ್ನೊಂದ್ಸರಿ ಹೇಳ್ಕೊಳ್ಳೋಣ. ಇನ್ನೊಂದ್ಸರಿ, ಕುಗ್ಗಿ ಹೋದವರ ನ್ಯಾಯವನ್ನ ಸ್ಥಾಪಿಸ್ತಾನೆ. ಹಲ್ಲೆಲೂಯಾ. ಕುಗ್ಗಿ ಹೋಗಿದ್ದೀರಾ? ನಿಮ್ಮ ನ್ಯಾಯ ಸ್ಥಾಪಿಸುವ ವರ್ಷ ಬಂದಿದೆ. ಹಲ್ಲೆಲೂಯಾ. ಓಕೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯು ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕೋನಲ್ಲ. ಏನಂತೆ? ಇನ್ನೊಂದ್ಸರಿ ಎಲ್ಲರೂ ಹೇಳೋಣ. ಲೆಟ್ ಅಸ್ ಎಂಜಾಯ್ ದ ವರ್ಡ್ ಆಫ್ ಗಾಡ್. ಓಕೆ. ಭಾಳ ರುಚಿ ಇದ್ದ ಊಟ ನೀವು ಹೇಗೆ ಮಾಡ್ತೀರಿ? ನಿಧಾನಕ್ಕೆ. ಓಕೆ, ಹಾಗೆ ನಿಧಾನಕ್ಕೆ ನಾವು ಎಂಜಾಯ್ ಮಾಡೋಣ. ಏನು ಹೇಳ್ತಾರೆ ಅವರು? ಆತನು ಯಾವಾಗಲೂ, ಇನ್ನೊಂದ್ಸರಿ ಹೇಳ್ರಿ, ಯಾವಾಗಲೂ ತಪ್ಪು ಹುಡ್ಕೋರು ಯಾರು? ಕರೆಕ್ಟ್ ಹೇಳಿದ್ರಿ ಮರಿಯಪ್ಪ. ಏನು ನಾನೇ? ಓಕೆ ಓಕೆ ರೈಟ್. ನಿತ್ಯವೂ ಏನು ಮಾಡೋದಿಲ್ಲಂತೆ? ಭಾಳ ಚೆನ್ನಾಗಿದೆಯಲ್ಲ. ನಿತ್ಯವೂ ಏನು ಮಾಡೋದಿಲ್ಲ? ವಾ, ದ್ಯಾಟ್ಸ್ ವಂಡರ್ಫುಲ್. ಓಕೆ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಒಂದು ವೇಳೆ ಶಿಕ್ಷಿಸಿದರೆ ಏನಾಗ್ತಿತ್ತು? ನಾವ್ಯಾರು ಈ ದಿವಸ ಕಾಣ್ತಾ ಇರಲಿಲ್ಲ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತೋ ಆತನಲ್ಲಿ ಭಯ ಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ. ದೇವ್ರ ಕೃಪೆ ಎಷ್ಟಿದೆ ಏನಂತ ನೋಡ್ರಿ. ಭೂಮಿಯ ಮೇಲೆ ಆಕಾಶ ಎಷ್ಟು ದೂರದಲ್ಲಿದೆ? ಯಾರಾದ್ರೂ ಹೇಳ್ತೀರಾ? ನಮ್ಮ ಕೃಷ್ಣಮೂರ್ತಿ ಅವ್ರಿಗೆ ಹೋದ, ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ದೂರದಲ್ಲಿದೆ. ಅವ್ರ ಕೃಪೆನೂ ಅಷ್ಟೇ ಹತ್ರ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ವಾಕ್ಯ ಅಲ್ವಾ? ಓಕೆ, ಮುಂದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ಯಾಕೆ ಹಿಂಗ್ಯಾಕೆ ಹೇಳಿದ ದಾವಿದ? ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರ ಇದೆ? ಎರಡೂ ಒಂದಾಗಲ್ಲ. ಪೂರ್ವ ಈ ಕಡೆ ತಂದರೆ ಉತ್ತರ, ಪಶ್ಚಿಮ ಈ ಕಡೆಗೆ ಹೋಗ್ಬಿಟ್ಟಿರ್ತೇವೆ. ಅಷ್ಟು ದೂರ ಮಾಡಿದ್ದಾನೆ. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಬಲ್ಲವ್ರು ಯಾರು? ನಮ್ಮ ಅಕ್ಕಪಕ್ಕದಿದ್ದವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ? ಇಲ್ಲ. ನಮ್ಮ ದೇವರು ನಮ್ಮ ಪ್ರಕೃತಿಯನ್ನು ಚೆನ್ನಾಗಿ ಬಲ್ಲಂತ ದೇವರು. ಐ ಲೈಕ್ ದಿಸ್ ಸಾಮ್. ನಾವು ಧೂಳಿಯಾಗಿದ್ದೇವೆಂಬುದನ್ನು, ಓಕೆ ಹೇಳ್ರಿ, ನಾನು ಧೂಳಿ. ಓಕೆ, ಆರ್ ಯು ಆಲ್ ಹ್ಯಾಪಿ ಟುಡೇ? ಎಲ್ಲರೂ ಕ್ರಿಸ್ಮಸ್ ತಿಂಡಿ ಎಲ್ಲ ತಿಂದ್ರಾ? ತಿಂಡಿ ತಿಂದವ್ರ ಮುಖ ನೋಡಿ ಹೆಂಗಿದೆ. ಓಕೆ. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ. ಅವನು ಅಡವಿಯ ಹೂವಿನ ಹಾಗೆ ಶೋಭಿಸ್ತಾನೆ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ. ಈ ವರ್ಷ ಎಷ್ಟು ಜನ ಹೋಗ್ಬಿಟ್ರು? ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾಳೆ, ಏನಂದರೆ ತುಂಬ ಜನ ತೀರ್ಕೊಂಡ್ರಿ ಈ ಸರಿ, ಲೆಕ್ಕ ಇಲ್ಲದಷ್ಟು ಜನ. ಆದರೆ ದೇವರು ನಮ್ಮನ್ನು ಇನ್ನೂ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಮನುಷ್ಯನ ಆಯುಷ್ಕಾಲ ಆಗಿದೆ ರೀ. ಏನಂತ ಹೇಳಿದ್ರೆ, ಜೀವನದಲ್ಲಿ ಅವರನ್ನು ಖುಷಿ ಪಡಿಸ್ಬೇಕು. ಯಾರನ್ನ? ದೇವರನ್ನ. ಅದೇ ದೊಡ್ಡ ಜೀವನ, ಅದ್ಭುತವಾದಂಥ ಜೀವನ. ಓಕೆ, ಮುಂದೆ. ಆದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೂ ಇರುತ್ತದೆ. ಆತನ ನಿಬಂಧನೆಗಳನ್ನು ಕೈಕೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಡೆಯುವವರು ಮಕ್ಕಳು ಮೊಮ್ಮಕ್ಕಳವರೆಗೂ ಆತನ ತನ್ನ ನೀತಿಯನ್ನು ಸಾಧಿಸುವನು. ಯಾವುದಾದ್ರೂ ಧರ್ಮಗ್ರಂಥ ಹಿಂಗೆ ಹೇಳುತ್ತಾ? ನೋಡ್ರಿ, ಮಕ್ಕಳು ಮೊಮ್ಮಕ್ಕಳವರೆಗೆ ದೇವರ ನೀತಿ ಹರಿದು ಬರ್ತಾ ಇರುತ್ತೆ. ಓಕೆ. ಯೆಹೋವನ ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ, ಯೆಹೋವನನ್ನು ಕೊಂಡಾಡಿರಿ.
ಜೋರಾಗಿ ಹೇಳೋಣ, ನನ್ನ ಮನವೇ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ, ನನ್ನ ಮನವೇ. ಇವತ್ತು ನಾವು ಸೇರಿದ ಏನಕ್ಕೆ ಅಂತ ಹೇಳಿದ್ರೆ ಅವ್ರನ್ನ ಕೊಂಡಾಡೋದಕ್ಕೆ. ಇಲ್ಲಿ ಯಾರಾದರೂ ಒಬ್ರು ಹೇಳ್ತೀರಾ, ದೇವ್ರು ನನಗೆ ಈ ವರ್ಷ ಏನು ಉಪಕಾರ ಮಾಡೇ ಇಲ್ಲ ಅಂತ? ನೀವು ಹೇಳ್ತೀರಿ, ಯಾರು ನೀವು ಕೈ ಎತ್ತಿಲ್ಲ. ಆದರೆ ಹೇಳ್ರಿ ಅಂದರೆ ಯಾರು ಹೇಳಲ್ಲ. ಒಂದು ನಿಮಿಷ ಈ ಹಾಡು ಹಾಡುವಾಗ ಎಲ್ಲರೂ ನೆನಪು ಮಾಡಿಕೊಳ್ಳೋಣ. ಏನಾದರೂ ದೇವರು ಉಪಕಾರ ಮಾಡಿದರೆ, ದೊಡ್ಡದಾಗಿ ಹೇಳಬೇಕಂತಿಲ್ಲ, ಸಮಯ ಅಷ್ಟೊಂದಿಲ್ಲ, ಆದರೆ ಚಿಕ್ಕದಾಗಿ ದೇವರು ಇಂತಿಂಥ ಕಾರ್ಯ ನನ್ನ ಜೀವನದಲ್ಲಿ ಮಾಡಿದರು ಅಂತ ನಾವು ಹೇಳೋಕ್ಕೆ ಸಿದ್ಧರಾಗೋ ಹಾಗೆ ಈ ಹಾಡನ್ನು ನಾವು ಹಾಡಿಕೊಳ್ಳೋಣ. ಯಾವುದು? ನಿನ್ನ ವಾಕ್ಯವು. ಈ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿ. ನಿನ್ನ ವಾಕ್ಯವು ಹಾಡಿಕೊಳ್ಳೋಣ. Okay, everybody knows this song, and let's really sing and be happy, be alive in the presence of God. Hallelujah. Amen. ಕೈದೋರ್ ಮಾತ್ರ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ನಡುಹಾದಿಲಿ ಚೈತನ್ಯವ ನೀಡು. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡುಹಾದಿಲಿ ಚೈತನ್ಯವ ನೀಡು. ದೇವರೇ ನಿನಗೆ ಸ್ತೋತ್ರ, ನಮ್ಮ ಯೇಸುವೇ ನಿನಗೆ ಸ್ತೋತ್ರ, ನಮ್ಮ ಗುರುವೇ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ. Amen. Come on, rejoice in the presence of God. ವಾಕ್ಯ ಬೆಳಕಲಿ ನಿನ್ನ ಕಾಣುವೆ, ನಿತ್ಯ ಮಾರ್ಗವ ತ್ಯಜಿಸುವೆ. ಮುಕ್ತಿದಾಯಕ ಭಕ್ತ ಪಾಲಕ ನಿತ್ಯ ಸ್ತೋತ್ರವರ್ಪಿಸುವೆ. ವಾಕ್ಯ ಬೆಳಕಲಿ ನಿನ್ನ ಕಾಣುವೆ, ನಿತ್ಯ ಮಾರ್ಗವ ತ್ಯಜಿಸುವೆ. ಮುಕ್ತಿದಾಯಕ ಭಕ್ತ ಪಾಲಕ ನಿತ್ಯ ಸ್ತೋತ್ರವರ್ಪಿಸುವೆ. ದೇವರೇ ನಿನಗೆ ಸ್ತೋತ್ರ, ನಮ್ಮ ಯೇಸುವೇ ನಿನಗೆ ಸ್ತೋತ್ರ, ನಮ್ಮ ತಂದೆ ನಿನಗೆ ಸ್ತೋತ್ರ, ಗುರುವೇ ನಿನಗೆ ಸ್ತೋತ್ರ. ಸತ್ಯ ನಿರೀಕ್ಷೆಗೆ ನಿತ್ಯ ಬಾಳ್ವೆಗೆ ದಾರಿ ತೋರಿಸು ಸಹಾಯಕ. ಪರಲೋಕದ ಸೃಷ್ಟಿ ಭಾಗ್ಯವ ದಯಪಾಲಿಸು ದೇವ. ಸತ್ಯ ನಿರೀಕ್ಷೆಗೆ ನಿತ್ಯ ಬಾಳ್ವೆಗೆ ದಾರಿ ತೋರಿಸು ಸಹಾಯಕ. ಪರಲೋಕದ ಸೃಷ್ಟಿ ಭಾಗ್ಯವ ದಯಪಾಲಿಸು ದೇವ. ದೇವರೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ, ನಮ್ಮ ಕರ್ತನೇ ನಿನಗೆ ಸ್ತೋತ್ರ, ಗುರುವೇ ನಿನಗೆ ಸ್ತೋತ್ರ, ನಮ್ಮ ದೇವರೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ, ನಮ್ಮ ತಂದೆ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಹಾಲೆಲೂಯ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಾಲೆಲೂಯ. ದಯವಿಟ್ಟು ಕೂತ್ಕೊಳ್ಳಿ. ಈ ವರ್ಷ ಅದ್ಭುತಗಳ ವರ್ಷ ಅಂತ ಹೇಳಿದೆ. ದೇವರು
ಅದ್ಭುತವಾಗಿ ನನ್ನನ್ನು ನಮ್ಮನ್ನು ಬಹಳವಾಗಿ ಉಪಯೋಗಿಸಿದರು. ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು. ವಿಶೇಷವಾಗಿ ನಾವು ಅಮೇರಿಕಕ್ಕೆ ಹೋಗಬೇಕಾದ್ರೆ ತುಂಬ ಸಿಕ್ಕಾಗಿದೆ. ಆ ಸಿಕ್ನೆಸ್ಸಲ್ಲಿಯೇ ದೇವರು ಬಲವಾಗಿ ಉಪಯೋಗಿಸಿ ಕೃಪೆ ಕೊಟ್ಟು ಕರ್ಕೊಂಡು ಬಂದರು. ಒಂದು ನಾವು ಬೀದರ್ಗೆ ಹೋಗಬೇಕಾದ್ರೆ ಟ್ರೈನ್ ಮಿಸ್ ಆಗೋದು, ದೇವರು ಅಲ್ಲಿ ಸಹ ಅದ್ಭುತ ಮಾಡಿದ, ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಹೀಗೆ ಇನ್ನೂ ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ದೇವರು ನಮಗೆ ಸ್ತೋತ್ರ. ಓಕೆ, ನಾನು ಸಂಕ್ಷೇಪವಾಗಿ ನಾನು ಹೇಳಿದ್ದೀನಿ. ನೀವು ತಂದಿರೋ ಸಾಕ್ಷಿಗಳನ್ನು ಕರ್ತನ ಮಹಿಮೆಗಾಗಿ ಹೇಳ್ರಿ. ಹಲ್ಲೆಲೂಯ. ಓಕೆ, ಒಂದು ಚಪ್ಪಾಳೆ ತಟ್ಟಣ ಅದಕ್ಕೋಸ್ಕರ. ಹಲ್ಲೆಲೂಯ. ಕಮ್ ಆನ್, ಗಿವ್ ಟೆಸ್ಟಿಮನೀಸ್ ರೈಟ್ ನೌ. ಬೇಗ. ಓ, ಸಾಕ್ಷಿ ಹೇಳಕ್ಕೆ ಬಂದ್ಯಾ?